Good morning, students. Today we discuss the session 26 in the paper Entrepreneurship and Innovation. So the topic on difference between innovation and improvement. ಸುಧಾರಣೆಗಳು ಮತ್ತು ನವಪ್ರವರ್ತನೆಯ ಭಿನ್ನತೆಗಳು. Innovation implies a real change in how work is done using new knowledge, organization or process to develop changes in the ways people are supported. We believe that innovation can be new to sector or scale or place. ಇಲ್ಲಿ ಇನ್ನೋವೇಷನ್ ಅಂತಕ್ಕ ಒಂದು ನವಪ್ರವರ್ತನೆ ಅಂತಕ್ಕ ಒಂದು ಸ್ಥಳ ಅಥವಾ ಕಾಲ ಅಥವಾ ವಿವಿಧ ರೀತಿಯ ವಲಯ ಮೊದಲಾದವುಗಳಿಗೆ ಸಂಬಂಧಿಸಿದಂತೆ ಬೇರೆ ಬೇರೆ ರೀತಿಯಾಗಿ ಬದಲಾವಣೆ ಆಗಿರುತ್ತೆ. ಸೊ ಅದರ ಅನುಸಾರವಾಗಿ ಹೊಸ ಒಂದು ಆಲೋಚನೆಗಳು ಅಥವಾ ಜ್ಞಾನ ಅಥವಾ ಒಂದು ಸಂಘಟನಾತ್ಮಕ ವ್ಯವಸ್ಥೆ ಅಥವಾ ಒಂದು ಪ್ರಕ್ರಿಯೆಯನ್ನು ಅಳವಡಿಸಿಕೊಳ್ಳುವುದನ್ನು ಇದು ವಿವರಿಸುತ್ತೆ. ಹೊಸ ಒಂದು ಆಲೋಚನೆ, ಭಾವನೆ ಅಥವಾ ತಾಂತ್ರಿಕ ವಿಧಾನ ಮೊದಲಾದವುಗಳು. Improvements involves incremental change to develop support, constantly looking for better, more efficient and desirable ways to complete a task or process, but representing continuity with the past. ಸೊ ಇಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ ಅಂತಕ್ಕ ಒಂದು ಸುಧಾರಣೆ ಅಂತಕ್ಕ ಒಂದು ಏನು ಹೇಳುತ್ತೆ ಅಂದರೆ, ಸಾಮಾನ್ಯವಾಗಿ ಯಾವುದೇ ಒಂದು ಉತ್ಪಾದನಾ ಚಟುವಟಿಕೆಯಲ್ಲಿ ಸೊ ವಿವಿಧ ರೀತಿಯ ಅಂತ ಒಂದು ವ್ಯವಸ್ಥೆ ಏನಿದೆ, ಸೊ ನಾವು ಕೈಗೊಳ್ತಕ್ಕಂಥ ಒಂದು ಉತ್ಪಾದನಾ ಒಂದು ವ್ಯವಸ್ಥೆಯಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ಮಾಡ್ಕೊಳ್ತಕ್ಕ ಅಥವಾ ಒಂದು ನಿರ್ದಿಷ್ಟವಾದಂಥ ಕೆಲಸ ಅಥವಾ ಒಂದು ಕಾರ್ಯಚಟುವಟಿಕೆಯನ್ನು ತಾಂತ್ರಿಕವಾಗಿ ಅಭಿವೃದ್ಧಿಪಡಿಸ್ಕೊಂಡು ಬದಲಾವಣೆ ತರ್ತಕ್ಕಂಥದ್ದನ್ನು ಹೇಳಲಾಗುತ್ತೆ. What is the difference between innovation and improvement? Are they different words that essentially mean the same thing, or rare they fundamentally different? Well, the answer to this conundrum is that they are similar, but they have important differences that are important when it comes to how the different initiative needs to be executed and managed. To unpack these differences, it is important to start by establishing what each concept is. ಸೊ ಸಾಮಾನ್ಯವಾಗಿ ಇಲ್ಲಿ ಒಂದು ಭಿನ್ನತೆ ಅನ್ನೋದು ಏನಿದೆ, ಅದು ಸಾಕಷ್ಟು ಅಂಶಗಳ ಆಧಾರದ ಮೇಲೆ ನಾವು ವಿವರಿಸಲಿಕ್ಕೆ ಅವಕಾಶ ಇದೆ. ಸೊ ಇವೆರಡೂ ಸಹ ಒಂದೇ ಅರ್ಥವನ್ನು ಮೂಲತಃವಾಗಿ ನೀಡಿದ್ರೂ ಸಹ ಅದರ ಭಿನ್ನತೆ ಸಾಕಷ್ಟು ನಾವು ನೋಡ್ಬೋದು. ಇನ್ನೋವೇಷನ್ ಅಂತಕ್ಕಂಥ ಹೊಸ ಐಡಿಯಾ, ಹೊಸ ಆಲೋಚನೆ. ಸೊ ಇಂಪ್ರೂವ್ಮೆಂಟ್ ಅಂತಕ್ಕಂಥ ಆ ಆಲೋಚನೆಯಲ್ಲಿರ್ತಕ್ಕಂಥ ಮುಂದುವರಿಕೆಯ ಭಾಗ, ಸುಧಾರಣೆ, ಯಾವುದೋ ಒಂದು ಆಲೋಚನೆ ಅಥವಾ ಒಂದು ತಾಂತ್ರಿಕ ವಿಧಾನ ಅಳವಡಿಕೆ ಮಾಡ್ಕೊಳ್ಳೋದು, ಅದರಲ್ಲಿ ಮುಂದುವರೆದಂತೆ ಏನು ಸುಧಾರಣೆನ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೇಳುತ್ತೆ. Improvement means making something better, whether that's a value propositions, a product, a customer experience or an organizational process. The improvement initiative is designed to make the thing better. The important word here is better for improvements to be improvements. They have to improve the product, experience or process on dimensions of value that matter to customers, but critically improvements but not necessarily need to be new. They could make improvements in established ways where the risk is low and the outcomes is fairly predictable. A good example is reducing the price on an existing product. It improves the value for money for the customers, but there is nothing new about it, and hence it has little to do with innovation. ಸೊ ಇಲ್ಲಿ ನಾವು ಇಂಪ್ರೂವ್ಮೆಂಟ್ ಅಂತಕ್ಕಂಥ ನಾವು ನೋಡಿದಾಗ ಈಗ ಇರುವುದನ್ನೇ ಒಂದು ಸ್ವಲ್ಪ ಮಟ್ಟಿಗೆ ಬೆಟರ್ ಅಂತ ಮಾಡೋದು, ಬೆಟರ್ ಆಪ್ಷನ್ ತಗೊಳ್ತಕ್ಕಂಥದ್ದು ಅಥವಾ ಅದರ ಒಂದು ಬೆಟರ್ ಥಿಂಗ್ನ ಒಂದು ವ್ಯಾಲ್ಯೂ ಪ್ರಪೋಷನ್ ಅಂತ ಹೇಳ್ಬೋದು. ಯಾವುದೋ ಒಂದು ಹೊಸ ಪ್ರಾಡಕ್ಟ್ ಇರುತ್ತೆ ಅಥವಾ ಒಂದು ಪ್ರೊಸೆಸ್ ಇರುತ್ತೆ ಅಥವಾ ಒಂದು ಟೆಕ್ನಾಲಜಿ ಇರುತ್ತೆ ಅಥವಾ ಒಂದು ಸರ್ವಿಸ್ ಪ್ಯಾಟರ್ನ್ಸ್ ಇರುತ್ತೆ, ಯಾವುದಾದ್ರೂ ಆಗಿರ್ಬೋದು. ಒಂದು ಇನೋವೇಟಿವ್ ಆಗಿ ಅಥವಾ ಇನ್ನೋವೇಷನ್ನ ಒಂದು ಆಸ್ಪೆಕ್ಟ್ಸಲ್ಲಿ ಬಂದ ಮೇಲೆ ಸೊ ಅದನ್ನು ಮತ್ತಷ್ಟು ಬೆಟರ್ ಮಾಡೋದಕ್ಕಿರ್ತಕ್ಕಂಥ ಅವಕಾಶಗಳನ್ನು ಹೇಳುತ್ತೆ. ಅಲ್ಲದೆ ಇಲ್ಲಿ ನಾವು ಗಮನಿಸ್ಬೇಕಾಗಿರ್ತಕ್ಕಂಥದ್ದು ಏನಂದರೆ, ಸೊ ಈಗ ಉದಾಹರಣೆಗೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅಥವಾ ನಾವು ತೊಗೊಂಡಿರ್ತಕ್ಕಂಥ ಒಂದು ಯಾವುದೋ ಒಂದು ಪ್ರಾಡಕ್ಟ್ ಇದೆ ಅಂತಂದರೆ ಆ ಪ್ರಾಡಕ್ಟ್ನ ಇಲ್ಲಿರ್ತಕ್ಕಂಥ ಒಂದು ಪ್ರೈಸನ್ನು ಕಡಿಮೆ ಮಾಡ್ತಕ್ಕಂಥದ್ದು. ಪ್ರೈಸ್ನ ಕಡಿಮೆ ಮಾಡಿದಾಗ ಸೊ ವ್ಯಾಲ್ಯೂ ಆಫ್ ಮನಿ ಏನಾಗುತ್ತೆ, ಇಂಪ್ರೂವ್ ಆಗುತ್ತೆ ಅಂತ ಹೇಳಾಗುತ್ತೆ. ಯಾಕಂದರೆ ಅವ್ರಿಗೆ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಏನಿದೆ ಅದು ಜಾಸ್ತಿ ಆಗುತ್ತೆ. ಸೊ ಕೆಪಾಸಿಟಿ ಏನಾಗುತ್ತೆ, ಬಿಲ್ಡ್ ಆಗುತ್ತೆ. ಸೊ ಇದರಿಂದ ಅಲ್ಲಿ ಏನು ಬದಲಾವಣೆ ಏನಿಲ್ಲ ಅಂತ, ಏನು ಹೊಸ ಐಡಿಯಾ ಏನಲ್ಲ ಅದು. ಸೊ ಹಾಗಾಗಿ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಇಂಪ್ರೂವ್ಮೆಂಟ್ ಮಾಡುವಂಥದ್ದಕ್ಕೂ ಮತ್ತು ಇನ್ನೋವೇಷನ್ ಅನ್ನೋದಕ್ಕೂ ತುಂಬ ಡಿಫ್ರೆನ್ಸಸ್ ಇದೆ ಅಂತ ಹೇಳ್ಬೋದು.
ಸೊ ಇನ್ನೋವೇಷನ್ಸ್ ಅಂತ ಅದು ಎಲ್ಲ ಬದಲಾವಣೆಗಳು ಏನಾಗ್ತಾ ಇದೆ ಅನ್ನೋದು ನೋಡಿಕೊಂಡು ಅದರಲ್ಲಿ ರಿಸ್ಕನ್ನು ತೊಗೊಂಡು ಅದನ್ನು ಏನಿದೆ ಅದನ್ನ ಡೆವಲಪ್ಮೆಂಟ್ಸ್ ಮಾಡಲ್ಸ್ನ ಚೇಂಜಸ್ ಮಾಡ್ತಕ್ಕಂಥ ಎಲ್ಲನೂ ಇರುತ್ತೆ. ಅದು ಇಂಪ್ರೂವ್ಮೆಂಟಲ್ಲಿ ಆಗೋದಿಲ್ಲ. ಸೊ ಅದು ಬೆಟರ್ ಚೇಂಜಸ್ ಆಗುತ್ತೆ ಅಷ್ಟೇ ಅನ್ನೋದನ್ನ ಹೇಳುತ್ತೆ. Innovation on the other hand is all about new. It is about creating a new idea or method that creates and captures value in a whole new way. Importantly, because innovation is all about new and there is no certainty of the outcome. It is inherently risky and unpredictable. There are no guarantees that an innovation will lead to improvements. ಸೊ ಇಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂಥ ಯಾವುದೇ ಒಂದು ಇನ್ನೋವೇಷನ್ ಅನ್ನೋದನ್ನ ಇಂಪ್ರೂವ್ಮೆಂಟ್ ತಂದೇ ತರುತ್ತೆ ಅಂತ ಹೇಳಕ್ ಬರೋದಿಲ್ಲ. ಸಾಕಷ್ಟು ರಿಸ್ಕ್ ಇರುತ್ತೆ, ಅನ್ಸರ್ಟಿನಿಟಿ ಇರುತ್ತೆ. ಸೊ ಅದು ಅನ್ಪ್ರಿಡಿಕ್ಟಬಲ್ ಆಗಿ ಇರುತ್ತೆ. ನಾವು ಮೊದಲೇನೆ ಅದನ್ನ ಇದೇ ರೀತಿ ಇರುತ್ತೆ ಅಂತ ಹೇಳಕ್ ಬರೋದಿಲ್ಲ. ಇನ್ನೋವೇಷನ್ ಅಂತಕ್ಕಂಥ ಬದಲಾವಣೆ ಆಗ್ತಾನೆ ಇರುತ್ತೆ, ಅವ್ರು ಚೇಂಜಸ್ ಮಾಡ್ತಾನೆ ಇರ್ತಾರೆ. ಆ ಚೇಂಜಸ್ ಆದಮೇಲೆ ಒಂದು ಸರ್ಟೈನ್ ಟೈಮ್ವರೆಗೂ ಆಗಿರ್ಬೋದು ಅಥವಾ ಸರ್ಟೈನ್ ಆಸ್ಪೆಕ್ಟ್ಸ್ ಏನಿದೆ, ನಾವು ಏನು ಆಬ್ಜೆಕ್ಟಿವ್ ಇಟ್ಕೊಂಡಿರ್ತೀವಿ ಆ ಒಂದು ಇನ್ನೋವೇಟಿವ್ ಆಕ್ಟಿಟ್ಯೂಡಲ್ಲಿ ಅಥವಾ ಒಂದು ಆಕ್ಟಿವಿಟೀಸ್ನಲ್ಲಿ, ಸೊ ಅದು ಬರೋವರೆಗೂ ಸಹ ಸಾಧ್ಯತೆ ಇರುತ್ತೆ. ಆದರೆ ಇಂಪ್ರೂವ್ಮೆಂಟ್ ಎಲ್ಲ ಆಗೋದಿಲ್ಲ ಅಂತ ಹೇಳುತ್ತೆ. ಇನ್ ಫ್ಯಾಕ್ಟ್ ದ ಮೆಜಾರಿಟಿ ಆಫ್ ಇನ್ನೋವೇಷನ್ಸ್ ಫೇಲ್ ಬಿಕಾಸ್ they fail to improve the product or process the dimensions of value that matter to customers. They fail to make the product or process better. This is why, unlike improvement initiatives, a best practice innovation process is designed to minimize the risk of investing in something that ultimately does not create sufficient value to drive the customer ಟು ಚೂಸ್ ದ ನ್ಯೂ ಓವರ್ ದ ಓಲ್ಡ್. ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಯಾವುದೇ ಒಂದು ಇಂಪ್ರೂವ್ಮೆಂಟ್ ಆಗಿರ್ಬೋದು, ಸಾಕಷ್ಟು ಸಂದರ್ಭದಲ್ಲಿ ಕೈಗೊಳ್ತಾ ಇರೋದಕ್ಕೆ ಬೆಟರ್ ಆಪ್ಷನ್ ಅಂತ ಅಥವಾ ಬೆಟರ್ ಅಂತ ಆಗ್ಲಿಕ್ಕೆ ಸಾಧ್ಯ ಇರುತ್ತೆ. ಅದೊಂದು ಬೆಸ್ಟ್ ಪ್ರಾಕ್ಟೀಸ್ ಆಗುತ್ತೆ. ಆದರೆ ಇನ್ನೋವೇಷನ್ ಪ್ರಾಸೆಸ್ ಅಲ್ಲಿ ನಾವು ನೋಡಿದಾಗ ರಿಸ್ಕ್ ಮಿನಿಮೈಸ್ ಆಗಬಹುದು ಅನ್ನೋದನ್ನ ಅಲ್ಟಿಮೇಟ್ ಆಗಿ ಹೇಳ್ಬೋದು. ಆದರೆ ಇಲ್ಲಿ ಅವರು ಹೊಸ ಐಡಿಯಾಸ್ನ ತರೋದಕ್ಕೆ ಅವಕಾಶ ಇರುತ್ತೆ ಇನ್ನೋವೇಷನ್ ಅಲ್ಲಿ. ಸೊ ಅಥವಾ ಹೊಸ ಪ್ರಾಸೆಸ್ ಅನ್ನ ತರೋದಕ್ಕೆ ಅವಕಾಶ ಇರುತ್ತೆ ಅನ್ನೋದನ್ನ ಹೇಳುತ್ತೆ. Having called out the difference between improvement versus innovation, it is worth examining innovation in more details as not all innovations are the same. One important distinction is whether an innovation will create value from incremental improvements to the existing business or will it come from a whole new business model that radically changes the way business creates and captures value. There are many ways to analyze the difference between incremental and radical innovations. However, Abernathy Clark did some pioneering work in the 80s which led to a simple model which classifies innovations according to their impact on the existing technology and market knowledge. Incremental innovations are where the knowledge required to develop, implement the innovations built on existing knowledge within the organization. ಇದು ಒಂದು ಇನ್ಕ್ರಿಮೆಂಟಲ್ ಒಂದು ಉತ್ತೇಜನಾತ್ಮಕ ಒಂದು ಅಥವಾ ಒಂದು ಬೆಳವಣಿಗೆ ಆಧಾರಿತ ಒಂದು ನವ ಪ್ರವರ್ತನೆ ಅಂತ ಹೇಳಲಾಗುತ್ತೆ. ಸಾಕಷ್ಟು ರೀತಿಯಂತ ಒಂದು ಬದಲಾವಣೆಗಳೇನಿದೆ ಅಥವಾ ಒಂದು ನಮಗೆ ಏನು ವಿವಿಧ ರೀತಿಯಂತ ಜ್ಞಾನದ ಮಟ್ಟ ಏನಿದೆ ಅದನ್ನ ಅಳವಡಿಕೆ ಮಾಡಿಕೊಂಡು ಮತ್ತಷ್ಟು ನಾವು ಪ್ರವರ್ತನೆ ಮಾಡ್ತಕ್ಕಂಥ ರಾಡಿಕಲ್ ಇನೋವೇಷನ್ ಆರ್ ವೇರ್ ದ ನಾಲೆಡ್ಜ್ ರಿಕ್ವೈರ್ಡ್ ಟು ಡೆವಲಪ್ ಇಂಪ್ಲಿಮೆಂಟ್ ದ innovation is very different from the existing knowledge within the organization. ಸೊ ಇದು ಈಗಾಗಲೇ ಅಸ್ತಿತ್ವದಲ್ಲಿರತಕ್ಕಂಥ ಒಂದು ಯಾವುದೋ ಒಂದು ಇನ್ನೋವೇಷನ್ ನ ಮತ್ತಷ್ಟು ಅಭಿವೃದ್ಧಿಗೊಳಿಸುವಂತ ಒಂದು ವ್ಯವಸ್ಥೆ ರಾಡಿಕಲ್ ಇನ್ನೋವೇಷನ್ ಅಂತ ಹೇಳಲಾಗುತ್ತೆ. ಇಂಪಾರ್ಟೆಂಟ್ಲಿ ದಿಸ್ ಡಿಸ್ಟಿಂಕ್ಷನ್ ಈಸ್ ಮೇಡ್ ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ದ ನಾಲೆಡ್ಜ್ ದಟ್ ಎಕ್ಸಿಸ್ಟ್ ವಿತಿನ್ ದ ಇನ್ನೋವೇಷನ್ ಆರ್ಗನೈಸೇಷನ್. ಬಿಲ್ಡಿಂಗ್ ದ ಆಪಲ್ ವಾಚ್ ವಾಸ್ ಕನ್ಸಿಡರ್ಡ್ ಟು incremental for Apple, but smartwatch was radical innovation for Pebble when a whole new business was created to target the wearable technology sector. ಎಕ್ಸಾಂಪಲ್ ಅಂತ ತಗೊಳ್ಳಲಾಗಿದೆ. ಆಪಲ್ ಅಂತಕ್ಕಂಥದ್ದು ಮತ್ತು ಪೆಬಲ್ ಅಂತಕ್ಕಂಥ ಕಂಪನಿ ಏನು ಮಾಡ್ತಾ ಇದೆ ಅಂತಕ್ಕಂಥದ್ದು. ಸೊ ಸ್ಮಾರ್ಟ್ ವಾಚಸ್ ಆಗಿರ್ಬೋದು ಅಥವಾ ಒಂದು ಮೊಬೈಲ್ ಫೋನ್ಸ್ ಆಗಿರ್ಬೋದು. ಸೊ ಇವುಗಳನ್ನ ಈ ಒಂದು ಎರಡು ಉದಾಹರಣೆಗೆ ತಗೊಳ್ಳಲಾಗಿದೆ. ಇನ್ಕ್ರಿಮೆಂಟಲ್ ಇನೋವೇಷನ್ ಮತ್ತು ರಾಡಿಕಲ್ ಇನೋವೇಷನ್ಸ್ ಅಂತ ಹೇಳಲಾಗುತ್ತೆ. This distinction between incremental and radical innovations becomes important for a couple of reasons. Firstly, it is need to be aligned with your organization appetite
for risk. Radical innovations are inherently riskier but can also have significantly bigger upsides if they work. Secondly, the way radical innovations are managed is quite different from the way incremental innovations should be managed. So distinction between two has important consequences for the ಡಿಸೈನ್ ಅಂಡ್ ಲೀಡರ್ಶಿಪ್ ಆಫ್ ಯುವರ್ ಇನೋವೇಷನ್ ಪ್ರೋಗ್ರಾಮ್. ಯಾವುದೋ ಒಂದು ನವಪ್ರವರ್ತನಾ ಚಟುವಟಿಕೆಯಲ್ಲಿ ಇವೆರಡು ತುಂಬಾ ಮುಖ್ಯ, ರ್ಯಾಡಿಕಲ್ ಇನೋವೇಷನ್ಸ್ ಮತ್ತೆ ಇನ್ಕ್ರಿಮೆಂಟಲ್ ಇನೋವೇಷನ್ಸ್ ಅನ್ನೋದನ್ನ ಹೇಳ್ಬೋದು. ಸೊ ವೆನ್ ಕನ್ಸಿಡರ್ ವೆದರ್ ಸಮಥಿಂಗ್ ಈಸ್ ಅನ್ ಇಂಪ್ರೂವ್ಮೆಂಟ್ ಆರ್ ಅನ್ ಇನೋವೇಷನ್ಸ್, ಕನ್ಸಿಡರ್ ಎ ಫ್ಯೂ ಆಫ್ ಡಿಟರ್ಮಿನ್ ಫ್ಯಾಕ್ಟರ್ಸ್. ಯಾವೆಲ್ಲ ಫ್ಯಾಕ್ಟರ್ಸ್ ಡಿಟರ್ಮಿನ್ ಮಾಡುತ್ತೆ ಅಂತ ಬಂದಾಗ, ಸೊ ಇಲ್ಲಿ ನಾವು ನೋಡ್ಬೋದು, it is or is it just making improvement to an existing product or process? Second one, if it is new, is it an incremental innovation that builds on the knowledge that currently exists within the organization? If it is radical innovation with high risk and high reward, how will it be managed and evaluated outside the constraints of the profit formula of the existing business model? So here one table is there, so we have discussed the table. So how the difference between the improvement and innovation. So first one, innovation risky, at the same time improvement is safe. So here means ನಾವು ಯಾವುದೇ ಒಂದು ನವಪ್ರವರ್ತನೆ ಅಂತ ಯಾವಾಗಲೂ ಸಹ ರಿಸ್ಕಿಯಿಂದ ಒಳಗೊಂಡಿರುತ್ತೆ, ಗಂಡಾಂತರದಿಂದ ಒಳಗೊಂಡಿರುತ್ತೆ. ಇದು ಒಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು. ಇಂಪ್ರೂವ್ಮೆಂಟ್ ಅಂದ್ರೆ ಸ್ವಲ್ಪ ಚೇಂಜಸ್ ಮಾಡಿ ಅದನ್ನ ಮಾಡೋದ್ರಿಂದ ಅದು ಸೇಫ್ ಆಗಿರುತ್ತೆ. ಸೊ ಎಕ್ಸಾಮಿನ್ ಇರೋದಿಲ್ಲ ಇಂಪ್ರೂವ್ಮೆಂಟ್ ಅಲ್ಲಿ, ಎಕ್ಸಾಮಿನ್ಸ್ ಅನ್ನೋದು ನಾವು ನೋಡಕ್ ಬರೋದಿಲ್ಲ. ಅದೇ ಇನೋವೇಷನ್ಸ್ ಅಲ್ಲಿ ಎಕ್ಸಾಮಿನ್ಸ್ ಜಾಸ್ತಿ ನಾವು ನೋಡ್ತೀವಿ. ಎರಡನೇದು ಎಕ್ಸೈಟಿಂಗ್, ಇಯರ್ ಅಶ್ಯೂರ್ಡ್. ಸೊ ಇಲ್ಲಿ ಎಕ್ಸೈಟಿಂಗ್ ಅನ್ನೋದ್ರೆ ಏನಾಗಬಹುದು, ಇನೋವೇಷನ್ ಅನ್ನೋ ಒಂದು ಹೊಸ ಮಾಡೆಲ್ ಬಂದಾಗ, ಹೊಸ ಐಡಿಯಾ ಮಾಡಿದಾಗ, ಅಥವಾ ಒಂದು ಹೊಸ ಆಲೋಚನೆ ಬಂತು ಅಂದ್ರೆ ಅದರಲ್ಲಿ ಏನಾಗಬಹುದು ಅನ್ನೋದಕ್ಕೆ ಒಂದು ಎಕ್ಸೈಟ್ಮೆಂಟ್ ಅನ್ನೋದು ಆ ಒಂದು ಇನೋವೇಟರ್ಗೆ ಇರುತ್ತೆ. ಆದ್ರೆ ಇಲ್ಲಿ ಅಶ್ಯೂರ್ಡ್ ಇದೇ ರೀತಿ ಆಗುತ್ತೆ ಅನ್ನೋದು ಗೊತ್ತಿರುತ್ತೆ ಅವನಿಗೆ. ಸೊ ಈಗಾಗಲೇ ಪ್ರಯೋಗಗಳಾಗಲ್ಪಟ್ಟಿರ್ತವೆ. ಸೊ ಅದು ಅಶ್ಯೂರ್ಡ್ ಆಗಿರ್ತಕ್ಕಂಥ ಒಂದು ರಿಸಲ್ಟ್ ಬರುತ್ತೆ ಅನ್ನೋದನ್ನ ಗೊತ್ತಿರುತ್ತೆ ಇಂಪ್ರೂವ್ಮೆಂಟ್ ಅಲ್ಲಿ. ಸೊ ಏನ್ ಬದಲಾವಣೆ ಮಾಡಿದ್ರೆ ಸೊ ಇದು ಹೀಗೆ ಆಗುತ್ತೆ ಅನ್ನೋದನ್ನು ಸಾಧ್ಯ ಇದೆ. ಆದ್ರೆ ಇನೋವೇಷನ್ ಎಲ್ಲ ಆಗೋದಿಲ್ಲ, ಎಕ್ಸೈಟ್ ಆಗಿರುತ್ತೆ ಯಾವಾಗ್ಲೂ ಸಹ. ಸೊ ಕುತೂಹಲ ಇರುತ್ತೆ, ಯಾವಾಗಲೂ ಈ ಥರದ್ದೇ ಆಗಬಹುದು ಅನ್ನೋದಿರುತ್ತೆ. ಆದರೆ ಇಲ್ಲಿ ಭರವಸೆ ಅನ್ನೋದಿರುತ್ತೆ, ಸೊ ಹೀಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ಇರುತ್ತೆ. ದೆನ್ ಥರ್ಡ್ ಒನ್, ಸ್ಕೇರಿ ಇನ್ ಇಂಪ್ರೂವ್ಮೆಂಟ್ ರಿಲಿಯಬಲ್. ಸೊ ಇಲ್ಲಿ ನೀವು ಗಮನಿಸಬೇಕಾದ್ರೆ ಸ್ಕೇರಿ ಅನ್ನೋ ಒಂದು ಭಯವಂತವಾದಂಥ ಭಯದಿಂದ ಕೂಡಿರ್ತಕ್ಕಂಥ ಒಂದು ವಾತಾವರಣ ಇರುತ್ತೆ ಸಾಮಾನ್ಯವಾಗಿ. ಆದರೆ ಇಲ್ಲಿ ನಾವು ನೋಡಿದಾಗ ಇಂಪ್ರೂವ್ಮೆಂಟ್ ಅಂದಾಗ ರಿಲಿಯಬಲ್ ಅಂದರೆ ಒಂದು ವಾಸ್ತವತೆಗೆ ಹತ್ತಿರವಾಗಿರುವಂಥದ್ದನ್ನು ನಾವು ನೋಡ್ಬೋದು ಇಂಪ್ರೂವ್ಮೆಂಟ್ ಅಲ್ಲಿ. ದೆನ್ ಫೋರ್ತ್ ಒನ್, ಎಡ್ಜಿ, ವಿಲ್ ನಾಟ್ ಫೇಲ್. ಸೊ ಇಲ್ಲಿ ಸಾಮಾನ್ಯವಾಗಿ ನಾವು ನೋಡಿದಾಗ ಅಂತಿಮವಾದಂಥದ್ದು ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಆದ್ರೆ ಇಲ್ಲಿ ನಾವು ನೋಡಿದಾಗ ಸಾಕಷ್ಟು ಫೇಲ್ ಆಗುವಂತಹದ್ದು ಅಥವಾ ಒಂದು ಏನು ವೈಫಲ್ಯ ಹೊಂದುವಂಥದ್ದು ತುಂಬಾ ಕಡಿಮೆ ಇಂಪ್ರೂವ್ಮೆಂಟ್ ಅಲ್ಲಿ. ಆದ್ರೆ ಇನೋವೇಷನ್ ಅಲ್ಲಿ ಅದು ತುಂಬಾ ಹೆಚ್ಚಾಗುತ್ತೆ. ಅದನ್ನ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ನಾವು ನೋಡಿದಾಗ ಮೈಟ್ ಫೈಲ್ ಅಂಡ್ ಸೆಕ್ಯೂರ್. ಸೊ ಇಲ್ಲಿ ನಾವು ಗಮನಿಸಬಹುದು, ಯಾವುದು ಇನೋವೇಷನ್ಸ್ ಅಂತ ಬಂದಾಗ ಅಲ್ಲಿ ಮೈಟ್ ಸ್ವಲ್ಪ ಮಟ್ಟಿಗೆ ಒಂದು ವೈಫಲ್ಯಗಳು ಹೊಂದುವಂಥದ್ದನ್ನ ನಾವು ನೋಡ್ತೀವಿ ಯಾವಾಗಲೂ ಇನೋವೇಟಿವ್ ಆಸ್ಪೆಕ್ಟ್ಸ್ ಅಲ್ಲಿ. ಆದರೆ ಇಲ್ಲಿ ಇಂಪ್ರೂವ್ಮೆಂಟ್ ಅಂತ ಬಂದಾಗ ಸೆಕ್ಯೂರ್ಡ್ ಆಸ್ಪೆಕ್ಟ್ಸ್ ಆಗಿರುತ್ತೆ ಇದು. ಸೊ ದೀಸ್ ಆರ್ ಆಲ್ ದ ಡಿಫರೆನ್ಸ್ ಬಿಟ್ವೀನ್ ದ innovation and improvement. So these points will be more effective for the what is the difference between the innovation and improvement. Improvement or process improvement refers to look at how something is done, the steps, roles and materials used, and making it more effective and efficient. Innovation means doing or creating something that is new in order to grow, keep up with competition or groundbreaking industry leaders. It can be a new process, new product that changes the way we live, or a new business model that changes the way we interact with organization. ಸೊ ಒಟ್ಟಾರೆ ನಾವು ಗಮನಿಸಬೇಕಿರ್ತಕ್ಕಂಥ ಇಂಪ್ರೂವ್ಮೆಂಟ್ ಆಗಿರ್ಬೋದು ಅಥವಾ ಇನೋವೇಷನ್ ಆಗಿರ್ಬೋದು, ಒಳ್ಳೆ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಇದರಲ್ಲಿ ಎಂಟರ್ಪ್ರಿನರ್ಶಿಪ್ ಆಕ್ಟಿವಿಟೀಸ್ನಲ್ಲಿ ಒಬ್ಬ ಉದ್ಯಮಿಶೀಲ ತನ್ನ ಉದ್ಯಮ ಚಟುವಟಿಕೆನ ಕೈಗೊಳ್ಳಬೇಕಾದ್ರೆ ಇನೋವೇಷನ್ ಇರಬೇಕು, ಹಾಗೆ ಅದರಲ್ಲಿ ಇಂಪ್ರೂವ್ಮೆಂಟ್ ಅನ್ನ ಕಾಣ್ಕೊಳ್ಳೋದು ತುಂಬಾ ಮುಖ್ಯವಾದದ್ದು. ಕಾಲಕ್ಕೆ ಅವನ ಒಂದು ಬಿಸ್ನೆಸ್ ಮಾಡೆಲ್ಸ್ ಅಲ್ಲಿ ಸೊ ಈ ಒಂದು ಇನೋವೇಷನ್ಸ್ ಥಾಟ್ಸ್ ಅಥವಾ ಆಸ್ಪೆಕ್ಟ್ಸ್ ನ ಚೇಂಜಸ್ ಮಾಡ್ಕೋಬೇಕು, ಹಾಗೆ ಇಂಪ್ರೂವ್ಮೆಂಟ್ ಆಸ್ಪೆಕ್ಟ್ಸ್ ಸಹ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ಬೇಕು. ಸೊ ಆಗ ಏನಾಗುತ್ತೆ, ಬಿಸ್ನೆಸ್ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಅವಕಾಶ ಆಗುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್.